ಹೋಗಿ ನದಿಯಾಗ ಹೋಗಿದ್ದೆ. ಅವ ಬಳಕೆ ಮಾಡಿದ್ದು ಬೆಡ್ ಹೋಗಿ ನದಿಯಾಗ ಹೋಗಿದ್ದೆ. ಅವ ಏನಾರ ಗಾಡಿ ಬಳಸಿದ್ದ ಬಹಳ ವರ್ಷ ಆಗಿತ್ತು ಅಂದ್ರೆ ಅದನ್ನು ಹೋಗಿ ನದಿಯಾಗ ಹೋಗಿದ್ದೀರಿ. ಮತ್ತ ಅವ 10 ಎಕರೆ ಬಳಸಿದ ಅದನ್ನು ಹೋಗಿ ಹೋಗಿಬೇಕು. ಅಲ್ಲ ಚುಪ್ಟೆಪ್ಪಿಗೆ ನಮ್ಮ ಕಾಕಗಳ 10 ಎಕರೆ ಅವ ಬಳಸಿರ್ತಾನಲ್ಲ ಅದನ್ನು ಹೋಗಿ ಹೋಗಿಬೇಕು. ಸುಮ್ಮನೆ ನಂಬಿಕೆಗಳಷ್ಟೇ ಇವು. ನಿಜವಾದ ಜೀವನ ಅಂತಂದ್ರೆ ಬಳಸಿದ್ದನ್ನ ಹೋಗಿ ನದಿಯಾಗ ಒಲಿಯೋದಲ್ಲ. ಅವ ಏನು ಗಳಿಸ್ತಾನೆ ಅದನ್ನ ಸಮಾಜದೊಳಗೆ ಬಳಸೋದು ನಿಜವಾದ ಬದುಕು. ಅಂತ ಬದುಕನ್ನ ನಾವು ಬದುಕಬೇಕಾಗ್ತದ. ಪ್ರೀತಿಯಿಂದ ಬಾಳ್ರಿ. ಏನು ತಗೊಂಡು ಹೋಗೋದು ನಾವೆಲ್ಲ ಇಲ್ಲೇ ಬಿಟ್ಟು ಹೋಗವೆ. ಕಳಿಸ್ಲಾಗಿದ್ದ ರೊಕ್ಕ ತಗದ್ರ ಐಟಮ್ಗಳು ಏನ್ ನಮ್ಗೆ ಅಂಗಡಿಯಾಗ ಸಿಗ್ತಾವಲ್ಲ ಹಂಗ ಹೃದಯದಾಗಿದ್ದ ಪ್ರೀತಿ ಕೊಟ್ಟು ಅಂದ್ರೆ ಈ ಜಗತ್ತು ತುಂಬಾನೇ ನಮ್ಗೆ ಸ್ವರ್ಗ ಅನ್ನಿಸ್ತದ. ಅಷ್ಟು ಪ್ರೀತಿಯಿಂದ ಬಾಳುವಂಥದ್ದು ನೀವೆಲ್ಲ ಆಗ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನೊಬ್ಬರ ತಾಟ್ನಾಗ ಅನ್ನ ಹಾಕ್ಬೇಕಂದ್ರೂ ನಡೀತೈತಿ, ಇನ್ನೊಬ್ಬರ ತಾಟ್ನಾಗ ವಿಷ ಹಾಕೋ ಕೆಲಸ ನಾವು ಮಾಡೋದು ಬೇಡ. ಇನ್ನೊಬ್ಬರ ದಾರಿ ಒಳಗ ಹೂ ಹಾಕ್ಬೇಕಂದ್ರೆ ನಡೀತದ, ಇನ್ನೊಬ್ಬರ ದಾರಿ ಒಳಗ ಮುಳ್ಳು ಚಲೋ ಕೆಲಸ ಮಾಡೋದು ನಾವು ಬೇಡ. ಇನ್ನೊಬ್ಬ ಮನಿ ಕಟ್ಟ್ಯಾನ ಚಲೋ ಕಟ್ಟ್ಯಾನ ಅನ್ಲಿಕ್ಕಂದ್ರೂ ನಡೀತದ, ಇನ್ನೊಬ್ಬರ ಮನಿನಾಗ ಎಲ್ಲೋ ತಂದು ಮಾಡಿಸ್ಬೋದು ನಾವು ಹಾಗಾಗಿ ಅನ್ನೋದು ಬೇಡ. ಇನ್ನೊಬ್ಬನಿಗೆ ಸನ್ಮಾನ ಮಾಡ್ಲಿಕ್ಕಂದ್ರೂ ನಡೀತದ, ಇನ್ನೊಬ್ಬನಿಗೆ ಅವಮಾನ ಮಾಡಿ ಬದುಕೋದು ನಮ್ಗೆ ಬೇಡ. ಒಂದು ಊರಿಗೆ ಚಲೋ ಬಯಸ್ಬೇಕಂದ್ರೂ ನಡೀತದ, ಈ ಊರು ಹಾಳಾಗಿ ಹೋಗ್ಲಿ ಅಂತ ಕೆಟ್ಟ ಬಯಸೋದು ಬೇಡ. ನಿಜವಾದ ಬದುಕು ಹೆಂಗಾಗ್ಬೇಕು ಅಂದ್ರೆ ನಾನಂದೆ, ನಿಜವಾದ ಜಾತ್ರೆ ಅಂದ್ರೆ ಬರೀ ತೇರಳಿಯೋದಷ್ಟೇ ಅಲ್ಲ, ನಿಜವಾದ ಜಾತ್ರೆ ಅಂದ್ರೆ ಜನ ಜಂಗುಳಿ ಅಷ್ಟೇ ಅಲ್ಲ, ನಿಜವಾದ ಜಾತ್ರೆ ಅಂದ್ರೆ ಪೀಗಿ ಪುಗ್ಗ ಜೋಕಾಲಿ ಅಲ್ಲ. ನಿಜವಾದ ಜಾತ್ರೆ ಯಾವುದು ಅಂದ್ರ 28 ಜೋಡಿಗಳ ಬದುಕು ಕಲ್ಯಾಣ ಮಾಡಿರಲ್ಲ, ಇದು ಸಿದ್ಧಲಿಂಗೇಶ್ವರನ ಜಾತ್ರೆ, ಇದು ಸಿದ್ದೇಶ್ವರನ ಜಾತ್ರೆ. ಈ ಜಾತ್ರೆ ಕಾರ್ಯಗಳು ಹಿಂಗೆ ಮುಂದುವರಿಲಿ. ನಿಮಗೆಲ್ಲ ಆ ಕಾಸ್ಕತನ ವಿರಕ್ತನ ಸಿದ್ದೇಶ್ವರ ಸಿದ್ಧಲಿಂಗ ಶಿವಯೋಗಿಗಳ ಕೃಪಾ ಇರಲಿ ಅಂತ ಹೇಳ್ತಾ, ನಮಗೂ ಶಿವಗೂ ಬಹಳ ನಂಟೈತೆ. ನೀವು ಅಂತಿರ್ಬೋದು ಸಣ್ಣ ಸ್ವಾಮಿ ಯಾವ ಬಂದ ಇವ ಅಂತ. ನನಗೂ ಶಿವರಿಗೂ ಯಾವಾಗ ನಂಟೈತಂದ್ರ ನಮ್ಮ ಪೂರ್ವಾಶ್ರಮದ ಕಾಸ್ಕತ ಅಜ್ಜರು ನಿಮ್ಮೂರ ಕಾಸ್ಕತ ಶಿವಯೋಗಿಗಳು ಹುಟ್ಟು ಬೆಳೆದ ಊರು ಶಿವರು. ಈಗಲೂ ಅವರ ತಂದೆ ತಾಯಿ ಕಥೆಗಳು ನಿಮ್ಮೂರೊಳಗದ. ಕಾಸ್ಕತರಂತಹ ಮಹಾನ್ ಶಿವಯೋಗಿಗಳನ್ನ ಇವತ್ತು ತಾಳಿಕೋಟೆ ಸುತ್ತಮುತ್ತ ಗ್ರಾಮದೊಳಗ ಒಂದು 25 ಶಾಖಾ ಮಠ ಹೊಂದಿರುವ ಕಾಸ್ಕತ ಮಠ, ಕಾಸ್ಕತ ಶಿವಯೋಗಿಯನ್ನು ಕೊಟ್ಟು ಊರು ಯಾವುದು ಅಂದ್ರೆ ಶಿರೂರು ಗ್ರಾಮ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕಾಗ್ತದ. ಅಂತಹ ಶಿವಯೋಗಿಯನ್ನ, ಅಂತಹ ಸಿದ್ಧಲಿಂಗ ಶಿವಯೋಗಿಗಳನ್ನ ಕೊಟ್ಟ ಊರಿದು ಈ ಊರು. ಇನ್ನೂ 7 ಕಾರ್ಯಕ್ರಮಗಳು ಈ ಊರೊಳಗಾಗಿ ನಿಮ್ಗೆಲ್ಲರಿಗೂ ಆ ಕಾಸ್ಕತನ ವಿರಕ್ತನ ಕೃಪೆ ಇರಲಿ. ಸದಾ ಚಲೋ ಕೆಲಸ ಮಾಡ್ಕೊಂಡು ನೀವು ಮುಂದುವರಿರಿ ಎನ್ನುವಂತ ಮಾತನ್ನ ಹೇಳ್ತಾ, ಬದುಕಿದ್ದಾಗ ಪ್ರೀತಿಸಿ, ಎಷ್ಟು ಸಾಧ್ಯ ಅಷ್ಟು ಪ್ರೀತಿಸಿ. ಯಾವ ಬೈದಾನ ಅವನಿಗೂ ಎದುರಿನ ಕೈ ಹಾಕೊಂಡು ಬಿಡೋವನಾಗ ನಾಳೆ ಸಾಯ್ತೀವಿ ಆರಾಮರು ನಮ್ಗೆ ಬಯಸೋದು, ಯಾವ ನಮ್ಗೆ ಬಡದಾನ ಅವನಿಗೂ ಬರದಿರಿ ಕುಂದಿಸೋದು, ಯಾವ ನಮಗೆ ಹಾಳಾಗೋಗಿ ಅಂತಾನೆ ಅವನಲ್ಲಿ ಕಲ್ಯಾಣ ಆಗಲಿ ಅಂತ ಸಿದ್ಧಾರ್ಥಗೆ ಬೇಡ್ಕೊಳ್ಳೋದು. ಅಷ್ಟು ದೊಡ್ಡ ಮನಸ್ಸು ನಮಗೆ ದೇವರು ಕೊಟ್ಟಿ ಅಂತ ಆಶಿಸ್ತಾ, ಬದುಕಿದ್ದಾಗ ಎಷ್ಟು ಸಾಧ್ಯ ಅಷ್ಟು ಪ್ರೀತಿಸ್ರಿ. ಯಾಕಂದ್ರೆ ಬದುಕಿದ್ದಾಗ ನೀವು ಹಾಲು ಕೊಂಡಾದವ್ರು ಸತ್ತಿನಾಗ ಒಂದು ಮೂರ್ತಿ ಮಾಡಿ ಅಲ್ಲಿನ ಅಭಿಷೇಕ ಮಾಡ್ತೀವಿ. ಬದುಕಿದ್ದಾಗ ಒಂದು ಲೋಟ ನೀರು ಕೊಂಡಾದವ್ರು ಸತ್ತಿನಾಗ ಒಂದು ಹೆಸರಿನಾಗ ಪಾನಕ ಹಂಚ್ತೀವಿ. ಬದುಕಿದ್ದಾಗ ಒಂದು ತುತ್ತ ಅನ್ನ ಕೊಂಡಾದವ್ರು ಸತ್ತಿನಾಗ ಒಂದು ಹೆಸರಿನಾಗ ದಾಸೋಹ ಹೊಂದಿಸ್ತೀವಿ. ಬದುಕಿದ್ದಾಗ ಒಂದು ಚಲೋ ಕೆಲಸ ಮಾಡೋಣ ಅನ್ನಾದವ್ರು ಸತ್ತಿನಾಗ ಒಂದು ಹೆಸರು ಇಟ್ಕೊಂಡು ಒಳ್ಳೆ ಒಳ್ಳೆ ಕೆಲಸ ಮಾಡ್ತೀವಿ. ಸತ್ತಿನಾಗ ಮಾಡೋದು ಬೇಡ. ಬದುಕಿದಾಗಲೇ ನಾವು ಚಲೋ ಕೆಲಸ ಮಾಡಿ ಆ ಸಿದ್ಧಲಿಂಗ ಶಿವಯೋಗಿಗಳ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ ಅಂತ ಮಾತನ್ನ ತಿಳಿಸಿ ಬಹಳ ಖುಷಿ ಆಗುತ್ತೆ. ಯುವಕರನ್ನ ನಾವು ಮೊದಲೆಲ್ಲ ಹೇಳ್ತಿರ್ತೀವಿ, ನಿಜವಾದ ಯುವಕರು ಯಾರು ಅಂತಂದ್ರೆ ಆ ಬುಲೆಟ್ 350 ಕ್ಲಾಸಿಕ್ ಗಾಡಿ ತಗೊಂಡು ಡಾಪ್ 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 ಊರ್ಯಾಗ ಓಡಾಡೋ ಯುವಕಲ್ಲ, ಗಾಡಿ ಸೌಂಡ್ ಮಾಡ್ಕೊಂಡು ಊರ್ಯಾಗ ಓಡಾಡೋ ಯುವಕಲ್ಲ. ಶಿರೂರ್ ಹೆಸರು ಕರ್ನಾಟಕದೊಳಗನ ಸೌಂಡ್ ಆಗಬೇಕು, ಹಂಗ ಮಾಡ್ತಾರ ಅವನಿಗೆ ನಿಜವಾದ ಯುವಕ ಅಂತ ಹೇಳ್ತಾರ. ಅಂತ ಯುವಕರು ನಿಮ್ಮ ಬಳಗದೊಳಗದಾರ. ಈ ಕಾರ್ಯಗಳು ಹಿಂಗೆ ಮುಂದುವರಿಲಿ ಅಂತ ಆಶಿಸ್ತಾ ನನ್ನೆರಡು ಮಾತನ್ನ ಶಿವಯೋಗಿಗಳ ಪಾದಕ್ಕೆ ಅರ್ಪಿಸಿ ಮುಗಿಸ್ತೀನಿ. ಶರಣ